ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಕ್ರಿಮಿನಲ್ ಪಿತೂರಿ ಅಥವಾ ಐಪಿಸಿ 120B ಒಂದನ್ನೇ ಪರಿಗಣಿಸಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಪ್ರಕರಣ ದಾಖಲಿಸಬೇಡಿ ಅಂತ ಜಾರಿ ನಿರ್ದೇಶನಾಲಯದ ಮುಖ್ಯಸ್ಥ ರಾಹುಲ್ ನವೀನ್ ಅವರು ತಮ್ಮ ಸಿಬ್ಬಂದಿಗೆ ಆಂತರಿಕ ಸೂಚನೆ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಐಪಿಸಿ 120B ಅಡಿ ದಾಖಲಾದ ಪ್ರಕರಣವನ್ನ ಆಧಾರವಾಗಿಟ್ಟು PMLA ಅಡಿ ನಾವು ಕೇಸ್ ದಾಖಲಿಸಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗ್ತಿದೆ. ಹೀಗಾಗಿ ಅಗತ್ಯ ದಾಖಲೆಗಳನ್ನ ಇಟ್ಟುಕೊಂಡು ಪ್ರಕರಣಗಳನ್ನ ದಾಖಲಿಸಬೇಕು ಅಂತ ಹೇಳಿರುವುದಾಗಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಡಿ ಅಧಿಕಾರಿಯೊಬ್ಬರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ, ಪ್ರಕರಣಗಳಲ್ಲಿ ಕಠಿಣ ಕೆಲಸ ಮಾಡಿದ ನಂತರವೂ ನ್ಯಾಯಾಲಯದಲ್ಲಿ ಹಿನ್ನಡೆಯನ್ನ ಎದುರಿಸಿರುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಐಪಿಸಿ ಸೆಕ್ಷನ್ 120ಯನ್ನ PMLA ಅಡಿಯಲ್ಲಿ ಸ್ವತಂತ್ರ ಪೂರ್ವಾಪೇಕ್ಷಿತ ಅಪರಾಧವಂತ ಪರಿಗಣಿಸಲಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಕೋರ್ಟ್ ಏನ್ ಹೇಳಿದೆಯೋ ಅದು ಕಾನೂನು ಅಂತ ತಿಳಿಸಿದ್ದಾರೆ. ಕರ್ನಾಟಕದ DCM DK ಶಿವಕುಮಾರ್, ಛತ್ತೀಸ್ಗಢದ ಮಾಜಿ CM ಭೂಪೇಲ್ ಬಘೇಲ್ ಸೇರಿದಂತೆ ನಿವೃತ್ತ IAS ಅಧಿಕಾರಿ ವಿರುದ್ಧದ ಪ್ರಕರಣಗಳನ್ನ ಇದೇ ಕಾರಣ ನೀಡಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತ್ತು. 120 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂದ ಮಾತ್ರಕ್ಕೆ ಊಹಿಸಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಎನ್ನಲಾಗದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಈಗ CBI, ಪೊಲೀಸ್, IT ಇಲಾಖೆಯಲ್ಲಿ ದಾಖಲಾದ FIR ಅನ್ನ ಆಧಾರವಾಗಿಟ್ಟುಕೊಂಡು ಇಡಿ PMLA ಅಡಿ ಕೇಸ್ ದಾಖಲಿಸುತ್ತದೆ. ಭ್ರಷ್ಟಾಚಾರ, ತೆರಿಗೆ ವಂಚನೆ ಮತ್ತು ವನ್ಯಜೀವಿ ಕಾಯ್ದೆಯ ಉಲ್ಲಂಘನೆಯವರೆಗಿನ ಸುಮಾರು 150 ಪ್ರಾಥಮಿಕ ಅಪರಾಧಗಳು PMLA ಅಡಿ ಬರುತ್ತದೆ. ಐಪಿಸಿ ಸೆಕ್ಷನ್ 120Bಯನ್ನ ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಸೆಕ್ಷನ್ 61ಕ್ಕೆ ಬದಲಾಯಿಸಲಾಗಿದೆ. 2017ರಲ್ಲಿ ಶಿವಕುಮಾರ್ ಅವರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿ ಶೋಧ ನಡೆಸಿತ್ತು. ಈ ವೇಳೆ ದೆಹಲಿಯ ವಿವಿಧ ಸ್ಥಳಗಳಲ್ಲಿ 8.59 ಕೋಟಿ ರೂಪಾಯಿ ನಗದು ಹಣ ಸಿಕ್ಕಿತ್ತು. ಈ ಹಿನ್ನೆಲೆ ಜಾರಿ ನಿರ್ದೇಶನಾಲಯ DK ಶಿವಕುಮಾರ್ ವಿರುದ್ಧ ಐಪಿಸಿ ಸೆಕ್ಷನ್ 120B ಅಡಿಯಲ್ಲಿ 2018ರಲ್ಲಿ ಪ್ರಕರಣವನ್ನ ದಾಖಲಿಸಿತ್ತು. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನು ಒತ್ತಲು ಮರೆಯದಿರಿ.